Hello friends, welcome back to Eva Rose Recipes. ಇವತ್ತು ನಾನು ನಿಮ್ಮ ಜೊತೆ ಹೀರೆಕಾಯಿ ಫ್ರೈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಒಂದು ದೊಡ್ಡ ಹೀರೆಕಾಯಿಯನ್ನು ತಗೊಂಡಿದ್ದೇನೆ. ಇದರ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ ಹಾಗೂ ಚೆನ್ನಾಗಿ ತೊಳೆದು ಮೀಡಿಯಂ ಸ್ಲೈಸ್ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೇನೆ. ಪೀಸಸ್ ತುಂಬ ದಪ್ಪ ಕೂಡ ಇರಬಾರ್ದು ಹಾಗೂ ತೆಳು ಕೂಡ ಇರಬಾರ್ದು, ಮೀಡಿಯಂ ಸೈಜ್ ಆಗಿ ಕಟ್ ಮಾಡಬೇಕು. ನೆಕ್ಸ್ಟ್ ನಾನಿಲ್ಲಿ ಮ್ಯಾರಿನೇಷನ್ಗೆ ರೆಡಿ ಮಾಡ್ತಾ ಇದ್ದೇನೆ. ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇದಕ್ಕೀಗ 1 ಟೀ ಸ್ಪೂನ್ ಅರಶಿನ ಹುಡಿ, 1 ಟೀ ಸ್ಪೂನ್ ಮೆಣಸಿನ ಹುಡಿ, 1 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, 1 ಟೀ ಸ್ಪೂನ್ ಜೀರಿಗೆ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಕಾದಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪನೇ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇರಬೇಕು. ಬ್ಯಾಟರ್ ಹದ ದಪ್ಪ ಇರಬೇಕು, ತೆಳುವು ಆಗಬಾರ್ದು. ಅದಕ್ಕೋಸ್ಕರ ಸ್ವಲ್ಪನೇ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಸಾಲೆ ಈಗ ರೆಡಿ ಆಗಿದೆ, ನೋಡ್ಬೋದು ನೀವು. ತುಂಬ ದಪ್ಪ ಇದೆ, ತೆಳು ಕೂಡ ಇಲ್ಲ. ಇದಕ್ಕೀಗ ಕಟ್ ಮಾಡಿ ಇಟ್ಟ ಹೀರೆಕಾಯಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಹೀರೆಕಾಯಿ ಮಸಾಲ ಜೊತೆ ಅಂಟಿಕೊಳ್ಬೇಕು, ಕೋಟಿಂಗ್ ಕೂಡ ಚೆನ್ನಾಗಿ ಬರಬೇಕು. ಇದೀಗ ರೆಡಿ ಆಗಿದೆ. ಇದನ್ನೀಗ ಫ್ರೈ ಮಾಡೋಣ. ನಾನಿಲ್ಲಿ ಕಾವಲಿಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮ್ಯಾರಿನೇಟ್ ಮಾಡಲಿಕ್ಕಿಟ್ಟ ಹೀರೆಕಾಯಿ ಪೀಸಸನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಲಿಕ್ಕುಂಟು. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡಬೇಕು. ಇದರ 2 ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಆಗುವವರೆಗೂ ಇದನ್ನು ಫ್ರೈ ಮಾಡಬೇಕು. ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಿದೆ, ಕ್ರಿಸ್ಪಿ ಕೂಡ ಆಗಿದೆ. ಇದನ್ನೀಗ ಸೆಪರೇಟ್ ಪ್ಲೇಟಿಗೆ ತೆಗೆದಿಡ್ತಾ ಇದ್ದೇನೆ. ಬಿಸಿ ಬಿಸಿಯಾದ ಹೀರೆಕಾಯಿ ಫ್ರೈ ರೆಡಿ. ನೀವು ಟ್ರೈ ಮಾಡಿ ಹೇಗಾಗಿದೆ ಎಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಉಳಿದ ಹೀರೆಕಾಯಿ ಪೀಸಸ್ ಅನ್ನು ಕೂಡ ಫ್ರೈ ಮಾಡ್ತಾ ಇದ್ದೇನೆ. ಈ ರೆಸಿಪಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.